ಮಾಲೀಕರಿಗೆ ಬಿಗ್ ಶಾಕ್ ಕೊಟ್ಟ ಕೇಂದ್ರ ಸರ್ಕಾರ. ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಐತಿಹಾಸಿಕ ಏರಿಕೆ ಆಗಿದೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಹೆಚ್ಚಳ ಆಗಿರೋದು. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 993 ರೂಪಾಯಿಗೆ ಏರಿಕೆ ಆಗಿದೆ. ಅಮೆರಿಕ ಇರಾನ್ ಯುದ್ಧದ ಬಳಿಕ 3ನೇ ಬಾರಿಗೆ ಏರಿಕೆ. ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಹೆಚ್ಚಳ ಆಗಿಲ್ಲ. ನೋಡಿ, 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 993 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಇದು ಅಂತಿಂತ ಏರಿಕೆ ಅಲ್ಲ, 20, 30, 40 ರೂಪಾಯಿಗೆ ಏರಿಕೆ ಅಲ್ಲ. ಅಮೆರಿಕ ಇರಾನ್ ಯುದ್ಧದ ಬಳಿಕ ಇದು ಸತತವಾಗಿ 3ನೇ ಬಾರಿಗೆ ಏರಿಕೆ ಆಗ್ತಾ ಇದೆ. ಒಂದೇ ಒಂದು ಪುಣ್ಯ ಅಂದ್ರೆ ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಈ ಪ್ರಮಾಣದಲ್ಲಿ ಅಥವಾ ಯಾವುದೇ ಏರಿಕೆ ಅನ್ನೋದು ಇಲ್ಲ. ಆದ್ರೆ ಹೋಟೆಲ್ನ ಮಾಲೀಕರುಗಳು ಇದೀಗ ಕಂಗಾಲಾಗಿ ಹೋಗಿದ್ದಾರೆ. ನಿಜವಾಗ್ಲೂ ಇದು ಅವರಿಗೊಂದು ಆಘಾತನೇ. ಈಗಿನ್ನೂ ಚೇತರಿಸ್ಕೊಳ್ತಾ ಇದ್ರು ಕೆಲವು ಹೋಟೆಲ್ನವರು ಇನ್ನೂ ಹೊರತದನ್ನೇ ತಿಂತಾ ಇದ್ದಾರೆ, ಕಷ್ಟದಲ್ಲೇ ಇದ್ದಾರೆ. ಹಾಗಿದ್ರೂ ಕೂಡ ಈ ರೀತಿಯಾಗಿ ದಿಢೀರಂತ ಏರಿಕೆ ಈ ಪ್ರಮಾಣದಲ್ಲಾಗಿರೋದು ಅರಗಿಸ್ಕೊಳ್ಳೋಕೆ ಕಷ್ಟ ಆಗತ್ತೆ. ಬೆಳಗ್ಗೆ ನಾವು ಮಾತಾಡಿಸ್ತಾ ಇದ್ವಿ ಹೋಟೆಲ್ ಮಾಲೀಕರ ಸಂಘದವ್ರು, ಸರಿ ಏನು ಕತೆ ಇದು ಅಂತ, ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಇದು ನಾವು ಅಂತ ಹೇಳ್ತಾ ಇದ್ರು. ತೀರಾ ಅಂದರೆ ತೀರಾ ಜಾಸ್ತಿ ಆಗ್ಬಿಡತ್ತೆ. ಎಲೆಕ್ಷನ್ ಮುಗಿಯೋವರೆಗೂ ಸುಮ್ಮನೆ ಇದ್ರು, ಎಲೆಕ್ಷನ್ ಮುಗಿತೇ ಇದ್ದಂಗೆನೆ ಈ ಥರ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಇದನ್ನ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಅವ್ರು ನೇರವಾಗಿ ಹೇಳಿದ್ರು ಇದರ ಹೊರೆ ಗ್ರಾಹಕರಿಗೇನೆ ಅನ್ನೋದನ್ನು. ಹೌದಲ್ವಾ? ಮತ್ತೆ ಜಾಸ್ತಿ ಆಯಿತು ಅಂತಂದ್ರೆ ಮತ್ತೆ ಸರಿ ತೂಗಿಸ್ಕೊಳ್ಬೇಕಲ್ಲ. ಅದೇ ರೇಟ್ ಇಟ್ಕೊಂಡು ಅವರು ಇಡ್ಲಿ ವಡೆ ಕಾಫಿ ಟೀ ಇನ್ನೊಂದು ಮತ್ತೊಂದು ಮಾರಕ್ಕಾಗಲ್ಲ ಅಲ್ಲ, ಸಹಜವಾಗಿ ಜಾಸ್ತಿ ಮಾಡ್ತಾರೆ. ಇದನ್ನು ಅವಲಂಬಿಸಿರುವಂಥ PGಯಲ್ಲಿರೋರು, ಹಾಸ್ಟೆಲಲ್ಲಿರೋರು, ಬ್ಯಾಚುಲರ್ಸ್ ಆಗಿರೋರು, ಅಥವಾ ಕೆಲಸಕ್ಕೆ ಟೈಮ್ ಆಗತ್ತೆ ಅಂತ ಅಡುಗೆ ಮಾಡದೇ ಇರೋರು, ಎಲ್ರಿಗೂ ಸಮಸ್ಯೆನೇ ಈಗ.